ಫಾಮ್ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗಾಯ್ಸ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ. ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಸ್ಕೂಲ್ಗೆ ಹೋಗಿದ್ದಿದೆ. ಇವತ್ತು ಶುಕ್ರವಾರ ಆ್ಯಂಡ್ ಸ್ಕೂಲಿಂದ ಬರೋದು ತುಂಬ ಲೇಟ್ ಆಗುತ್ತೆ ಯಾಕಂದರೆ ಒಂದು ಸ್ವಲ್ಪ ಕೆಲಸ ಇದೆ ಸ್ಕೂಲಲ್ಲಿ. ಆ್ಯಂಡ್ ನಾಷ್ಟ ಬಂದು ಬಾತಾಗಿದೆ, ತಿನ್ಕೊಂಡು ಸ್ಕೂಲ್ಗೆ ಹೋಗಿ ಬಂದು ಮುಂದಿಲ್ಲ. ಫೈನಲಿ ನಾನು ಸ್ಕೂಲಿಂದ ಬಂದು ಫ್ರೆಶ್ ಅಪ್ ಆಗಿ ಬಟ್ಟೆ ಚೇಂಜ್ ಮಾಡಿ ಅಂಗಡಿಗೆ ಹೋಗಿದ್ದು ಬಂದೆ. ಆ್ಯಂಡ್ ಅಂಗಡಿಲೇ ವ್ಲಾಗು ಮನೇಲೇ ಕುತ್ಕೊಂಡು ಎಡಿಟಿಂಗ್ ಮಾಡಿ ಅಂಗಡಿಗೆ ಹೋಗಿ ವ್ಲಾಗ್ ಅಪ್ಲೋಡ್ ಮಾಡಿ ತಮ್ಲೈನ್ ಫೋಟೋ ಹಾಕಿ ವಿಡಿಯೋ ಹಾಕಿದ್ದೀನಿ. ಇನ್ನೂ ನೋಡಿಲ್ಲ ಅಂದರೆ ನೆನ್ನೆ ವ್ಲಾಗ್ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡಿ. ಈಗ ಬರ್ಕೊಳ್ಳೋದಿದೆ. ನಾವು ಅಪ್ಪಂದು ಬೆಳಗ್ಗೆ ಸ್ನಾನ ಆಗಿರಲಿಲ್ಲ, ಇವಾಗಿದೆ. ನಾನು ಅಂಗಡಿಲಿದ್ದೆ ಇಷ್ಟು ತನಕ. ಇವತ್ತು ಶುಕ್ರವಾರ, ನಗರಕ್ಕೆ ಹೋಗಲ್ಲ, ಇಲ್ಲಾಂದರೆ ಹೋಗ್ಬೇಕಾಗಿತ್ತು. ನೆನ್ನೆ ಹೋಗಿದ್ರು, ಒಂದು ಟ್ರಿಪ್ ಹೋಗಿದ್ರು ಅನಿಸುತ್ತೆ. ನೆನ್ನೆ ಹೋಗಿದ್ದ ಕಾರಣ ಇವತ್ತು ಹೋಗಲ್ಲ. ಇವತ್ತು ಹೋಗಿತ್ತಾ? ಇವತ್ತು ಬೆಳಗ್ಗೆ ಹೋಗ್ತಾರೆ, ಸಂಜೆ ಹೋಗಲ್ಲ. ಯಾಕಂದರೆ ಇವತ್ತು ಶುಕ್ರವಾರ ಅಲ್ವಾ, ಒಂಥರ ಫಸ್ಟ್ ಹೇಳ್ದಂಗೆ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಶುಕ್ರವಾರದ ಮಾತ್ರ. ಸೋಮವಾರ 6 ಗಂಟೆ 7 ಗಂಟೆಗೆ ಮಾಡ್ತಾರೆ. ಶುಕ್ರವಾರ ಮಾತ್ರ 10 ಗಂಟೆ 11 ಗಂಟೆ ಆ ಟೈಮಲ್ಲಿ ಮಾಡ್ತಾರೆ. ಬನ್ನಿ, ಈಗ ಬರ್ಕೊಳ್ಳೋದಿದೆ. ಆ್ಯಂಡ್ ನಾಳೆ ಶನಿವಾರ ಭಾನುವಾರ ರಜಾ ಇದೆ ನಮಗೆ. ನಾಳೆ ಅದೇನೋ ಫಂಕ್ಷನ್ ಇದೆ ಸ್ಕೂಲಲ್ಲಿ. ನಾನು ಸ್ಕೂಲಿಂದ ಬರೋದು ಲೇಟ್ ಆಯಿತು, 5:30 ಆಯಿತು. ಯಾಕಂದರೆ ಅಲ್ಲಿ ಬೆಂಚಸ್ ಎತ್ತಾಕೋದು ಮತ್ತು ಚೇರ್ಗಳು ಏನೋ ಕೆಲಸ ಇತ್ತು, ಅದಕ್ಕೋಸ್ಕರ ಈಗ ಬರ್ಕೊಳ್ಳೋದಿದೆ. ಬನ್ನಿ. ಓಕೆ ಫ್ಯಾಮ್, ಸೊ ಫೈನಲಿ ಬರ್ಕೊಂಡಾಯಿತು. ಹಿಂದಿ ಒಂದು ಬೈಯೋದಿತ್ತು, ಅದು ಬರ್ದಿದ್ದೀನಿ. ಊಟ ಮಾಡ್ತಿದ್ದಾರೆ. ಅನ್ನ ಸಾಂಬಾರು ಆಗಿದೆ ಅನ್ಕೋತೀನಿ. ಈಗ ಬಜ್ಜಿ ಮಾಡ್ತಿದ್ದಾರೆ ಪುನಃ. ಈಗ ನಮ್ಮಮ್ಮನ ಕೇಳೋಣ, ಫೇಸ್ಬುಕ್ಕಲ್ಲಿ 9K ಆಗಿದ್ದಕ್ಕೆ ಹೆಂಗೆ ಅನಿಸ್ತೈತೆ ಅಂತ. ಏನೂ ಅನಿಸ್ತಾ ಇಲ್ಲ. ಯಾಕೆ ಅಂತಂದರೆ ಅದು ಹೇಳಿಲ್ವಾ, ಅಡ್ಮಿನ್ ಆಗೋಯ್ತೆ ಪೇಜು. ಅದನ್ನು ಪ್ರೊಫೈಲಿಂದ ರಿಮೂವ್ ಮಾಡಬೇಕು. ಅಲ್ಲಿ ತನಕ ಮಾನಿಟೈಸೇಷನ್ಗೆ ಆಗಲ್ಲ. ಮಾನಿಟೈಸೇಷನ್ ಆಗದೆ ಇದ್ರೆ ಬರಲ್ಲ. ನೋಡೋದು ಸ್ವಲ್ಪ ದಿನ ಟೈಮ್ ಕೊಡಿ. ಇಷ್ಟೊತ್ತಿಗೆ ಒಂದು 3-4 ಸತಿ ಅಮೌಂಟ್ ಬರಬೇಕಾಗಿತ್ತು ಅಲ್ವಾ? 4 ಸರಿ ಏನಿಲ್ಲ, ಅಟ್ಲೀಸ್ಟ್ ಒಂದ್ಸಲಿನಾರು ಬರ್ತಿತ್ತು ಒಟ್ನಲ್ಲಿ. ಹಾಂ, ಬಂದಿಲ್ಲ. ನೋಡೋಣ, ಯಾರು ಮಾನಿಟೈಸೇಷನ್ಗೆ ಹಾಕಿಲ್ವಲ್ಲ, ಅದೇ ನೋಡೋಣ. ಬನ್ನಿ, ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ಬಜ್ಜಿ ಆಗಿದೆ, ತಿನ್ನಬೇಕು. ನಮ್ಮ ಅಪ್ಪ ಬೇರೆ ಪೂಜೆ ಮಾಡೋದಿದೆ, ಅಂಗಡಿಗೆ ಹೋಗ್ಬೇಕೀಗ. ಊಟ ಮಾಡ್ಕೊಂಡು ಅಂಗಡಿಗೆ ಹೋಗ್ತೀನಿ. ಬನ್ನಿ. ಫೈನಲಿ ಅನ್ನ ಮತ್ತು ಸಾಂಬಾರು ಮತ್ತು ಸೈಡ್ಸ್ಗೆ ಬಜ್ಜಿ ಆಗಿದೆ. ಈಗ ತಿನ್ಕೊಂಡು ಹೋಗಿ ಅಂಗಡಿಗೆ ಹೋಗೋದಿದೆ. ನನ್ನ ತಂಗಿ ಇಮಿಟೇಟ್ ಮಾಡ್ತಾವಳೆ ನನ್ನ. ಯಾವಾಗೆಲ್ಲ ವೀಡಿಯೋ ಮಾಡ್ತೀನಿ ಅವಾಗೆಲ್ಲ ನಾನು ಮಾಡ್ದಂಗೆ ಮಾಡ್ತಿರ್ತಾಳೆ. ಇವತ್ತು ಸ್ಕೂಲ್ಗೆ ಹೋಗಿದ್ಲು, ನೆನ್ನೆ ಸ್ಕೂಲ್ಗೆ ಹೋಗಿರಲಿಲ್ಲ, ಅದಕ್ಕೆ ಇವತ್ತು ಹೋಗಿದ್ಲು. ಏನಾರು ಮಾತಾಡು. ಹಾಂ, ಯಾಕೆ? ಬನ್ನಿ.
ನಮ್ಮಪ್ಪ ಫೈನಲಿ ಊಟಕ್ಕೆ ಹೋದ್ರು ಪೂಜೆ ಮಾಡಿಬಿಟ್ಟು. ಈಗ ನಂಗೆ ಚಾಲೆಂಜ್ ಇರೋದು ಈರುಳ್ಳಿ ಎತ್ತಾಕಬೇಕು. 65 kg ಇದೆ ಈರುಳ್ಳಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಮಡಗಿದ್ದೀರಲ್ಲ, ಅದು ಮಡಗಬೇಕು. ನೋಡೋಣ ಆಗುತ್ತಾ ಅಂತ. ಇಲ್ಲೇ ಅಷ್ಟೇ, ಒಂದು ಸ್ವಲ್ಪ ಮುಂದೆ ಮಡಗಬೇಕು. ಸಾಂಗ್ ಇದೆ, ಕಾಪಿರೈಟ್ ಬರುತ್ತೆ ಅನಿಸುತ್ತೆ, ಮಾತಾಡೋಕ್ಕಾಗಲ್ಲ. ಬನ್ನಿ ಮಡಗೋಕ್ಕಾಗುತ್ತಾ ಆಗಲ್ವ ನೋಡೋಣ. ಯಾಕೋ ಫೋನಲ್ಲಿ ಸಾಂಗ್ ಬರ್ತಿತ್ತು, ಸಾಂಗ್ ಆಫ್ ಆಗೋಯ್ತು. ಕಾಪಿರೈಟ್ ಬರಬಾರ್ದು ಅನಿಸುತ್ತೆ. ಗೈಸ್, ನಮ್ಮ ಪೇಟಿಎಮ್ ಕಾಣಿಸ್ತೈತೆ. ಯಾರು ಬೇಕು ಅಂದರೆ QR ಕೋಡ್ ಸ್ಕ್ಯಾನ್ ಮಾಡಿ ಪೇ ಮಾಡಿ ತಗೊಳ್ಳಿ. ಸ್ಕ್ಯಾನ್ ಮಾಡಿ, ನಿಮ್ಗೆ ಎಷ್ಟು ₹1 ಕಳಿಸ್ಬೇಕಂದ್ರೆ ಕಳಿಸಿ. ಗೈಸ್, ಈಗ ವೀಡಿಯೋ ಮಾಡೋಕ್ಕೆ ಹೋಗಿ ಸರಿಯಾಗಿ ಬೀಳ್ತಿದೆ. ಸ್ಟ್ಯಾಂಡ್ ಇಟ್ಕೊಂಡು ಮೇಲೆ ಹತ್ತಕ್ಕೆ ಹೋದೆ. ಈ ಸಕ್ಕರೆ ಐತೆ ನೋಡಿ, ಇಲ್ಲಿ ಸಕ್ಕರೆ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಹತ್ತಕ್ಕೆ ಹೋದೆ. ಸರಿಯಾಗಿ ಬೀಳ್ತಿದೆ. ಸದ್ಯ ಬಚಾವು. ಇನ್ನಕ್ಕೆ ಬತ್ತಿದಂಗೆ ಇಳಿದ್ಬಿಟ್ಟೆ. ಎಲ್ಲ ಶೂಟ್ ಮಾಡಿದ್ದೀನಿ. ನಾಳೆ ಒಂದು ಶಾರ್ಟ್ಸ್ ಬರೋದಿದೆ. ಬನ್ನಿ, ಇವಾಗ ಹೋಗೋದಿದೆ ನೋಡಿ. ಫುಲ್ಲು ಏನೋ 5 ಅಂತೀನಿ, ಸ್ಟಿಕ್ಕು ಫುಲ್ಲು 5 ಇದೆ. 1 2 3 4 5 ಇದೆ. 5 ಕೂಡ ಓಪನ್ ಮಾಡಿದ್ರೆ ಪೋಲ್ಸ್ ಥರ ಇದೆ. ಆ 5 ಕೂಡ ಓಪನ್ ಮಾಡಿದ್ರೆ ಈ ಥರ ವ್ಯೂ ಬರುತ್ತೆ. ಆರಾಮಾಗಿ ಡಾಕ್ಟರ್ ಬರೋ ಥರ ವೀಡಿಯೋ ಮಾಡ್ಕೋಬೋದು ಅಲ್ವಾ. ಎಲ್ಲರೂ ಟೂರ್ಗೆ ಹೋದಾಗ ನೋಡೋಣ, ಆ ಥರ ವೀಡಿಯೋಸ್ಗಳು ಮಾಡೋಣ. ಈಗ ಫಸ್ಟು ಬಾಗ್ಲಾಕ್ ಹೋಗ್ಬೇಕು. ನಂಗೆ ಟೈಮ್ ಇಲ್ಲ. ಬೆಳಗ್ಗೆ ಆಟ ಆಡೋಕ್ಕೆ ಕೂಡ ಹೋಗ್ಬೇಕು. 5 ಗಂಟೆಗಿದೆ. ಬನ್ನಿ ಹೋಗೋಣ. ಯಾವುದೋ ಕಾರ್ ಬರ್ತಿದೆ, ಬೇಗ ಬಾಗ್ಲಾಕ್ಬಿಟ್ಟು ಹೋಗೋಣ. ಇಂಥ ಇಕ್ಕಟ್ಟು ಜಾಗದಲ್ಲಿ ಹೆಂಗೆ ಗೈಸ್ ಹೋಗೋದು? ಈರುಳ್ಳಿ ಬೇರೆ ಮಡಗಿದ್ದೀನಿ. ಬನ್ನಿ ಹೋಗೋಣ. ಗೈಸ್, ಫೋನ್ನ ಎಷ್ಟು ಇಚ್ಚದ ಜೋಬ್ ಬೆಳಗಾಕ ವೀಡಿಯೋ ಮಾಡ್ತಾಯಿದ್ದೀನಿ.